ಪ್ರಾಚೀನ ಕಾನಾನ್ ದೇಶದ ಒಂದು ಕಥೆ ಇದು. ಅಸೂಯೆ ಅನ್ನೋದು ಒಂದು ಕುಟುಂಬವನ್ನೇ ಹೇಗೆ ಚಿಂದಿ ಮಾಡಿತ್ತು ಅನ್ನೋದ್ರ ಬಗ್ಗೆ. ಒಬ್ಬ ತಂದೆಯ ಪ್ರೀತಿ, ಒಬ್ಬ ಮಗನ ಕನಸುಗಳು ಮತ್ತು ಉಳಿದ ಸಹೋದರರ ದ್ವೇಷ ಇದೆಲ್ಲ ಸೇರಿ ಕ್ಷಮಿಸಲಾರದಂತಹ ದ್ರೋಹಕ್ಕೆ ಹೇಗೆ ದಾರಿ ಮಾಡಿಕೊಟ್ಟು ಅಂತ ನೋಡೋಣ ಬನ್ನಿ. ಹೌದು, ಈ ಇಡೀ ಕಥೆಯ ತಿರುಳಿರೋದೇ 3 ವಿಷಯಗಳಲ್ಲಿ. ಒಂದು, ವಿಶೇಷ ಉಡುಗೊರೆ, ಭವಿಷ್ಯ ನುಡಿದಂತಿದ್ದ ಒಂದು ಕನಸು ಮತ್ತು ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಟ್ಟ ಒಂದು ಕ್ರೂರ ದ್ರೋಹ. ಹಾಗಾದ್ರೆ ಈ ಎಲ್ಲಾ ಘಟನೆಗಳ ಆರಂಭಕ್ಕೆ ಕಾರಣ ಏನು ಗೊತ್ತಾ? ಒಂದೇ ಒಂದು ವಸ್ತು, ಆ ಬಣ್ಣದ ಕೋಟು. ಈ ಕಥೆಯ ಕೇಂದ್ರಬಿಂದು ಕುಲಪತಿ ಯಾಕೋಬ. ಅವನಿಗೆ 12 ಜನ ಗಂಡುಮಕ್ಳು. ಆದರೆ ಅವನ ಪ್ರೀತಿ, ಅವನ ಹೃದಯ ಎಲ್ಲವೂ ಹೆಚ್ಚಾಗಿ ಇದ್ದಿದ್ದು ಅವನ ಪ್ರೀತಿಯ ಪತ್ನಿ ರಾಹೇಲನ ಮೊದಲ ಮಗ ಜೋಸೆಫ್ನ ಮೇಲೆ. ಈ ಪಕ್ಷಪಾತ ಇದೆಯಲ್ಲ, ಇದೇ ಮುಂದೆ ನಡೆಯೋ ಎಲ್ಲ ಘಟನೆಗಳಿಗೂ ಮೂಲ ಕಾರಣವಾಗಿದ್ದು. ಯಾಕೋಬನ ಕುಟುಂಬದಲ್ಲಿ ಒಂದು ರೀತಿ ಸ್ಪಷ್ಟವಾದ ವಿಭಜನೆ ಇತ್ತು. ಒಂದು ಕಡೆ ಅವನ ಅಚ್ಚುಮೆಚ್ಚಿನ ಪತ್ನಿ ರಾಹೇಲಳ ಮಕ್ಕಳಾದ ಜೋಸೆಫ್ ಮತ್ತು ಬೆಂಜಮಿನ್. ಇನ್ನೊಂದು ಕಡೆ ಬೇರೆ ಪತ್ನಿಗರಿಗೆ ಹುಟ್ಟಿದ 10 ಜನ ಹಿರಿಯ ಸಹೋದರರು. ಈ ಒಂದು ಸಣ್ಣ ಬಿರುಕು ಕುಟುಂಬದಲ್ಲಿ ದೊಡ್ಡ ಕಂದಕವನ್ನೇ ಸೃಷ್ಟಿಸಿತು. ಯಾಕೋಬೋ ತನ್ನ ವಿಶೇಷ ಪ್ರೀತಿಯನ್ನು ತೋರಿಸೋಕೆ ಜೋಸೆಫ್ಗೆ ಒಂದು ಸುಂದರವಾದ ಬಣ್ಣದ ಕೋಟನ್ನು ಉಡುಗೊರೆಯಾಗಿ ಕೊಡ್ತಾನೆ. ಇದು ಬರೀ ಒಂದು ಬಟ್ಟೆ ಆಗಿರ್ಲಿಲ್ಲ, ಅದೊಂದು ಸಂಕೇತವಾಗಿತ್ತು. ಸಾಮಾನ್ಯ ಕುರುಬರುಳುಪು ಹಾಕಿದ್ದ ಅವನ ಸಹೋದರರ ಮುಂದೆ ಈ ಕೋಟು ಅವನನ್ನ ಪ್ರತ್ಯೇಕವಾಗಿ ನಿಲ್ಸಿತ್ತು. ಇದು ಅವರಲ್ಲುದ್ದ ಅಸೂಯೆಯ ಬೆಂಕಿಗೆ ತುಪ್ಪ ಸುರಿದಾಗೆ ಆಗಿತ್ತು. ಆದ್ರೆ ಆ ಕೋಟು ಕೇವಲ ಆರಂಭ ಅಷ್ಟೇ. ಕೆಲವು ಪ್ರಬಲವಾದ ಕನಸುಗಳು ಬಂದ ಮೇಲೆ ಪರಿಸ್ಥಿತಿ ಇನ್ನಷ್ಟು ಸ್ಫೋಟಕವಾಯಿತು. ಜೋಸೆಫ್ ಕೇವಲ ಅಪ್ಪನ ಮುದ್ದಿನ ಮಗನಲ್ಲ, ಅವನೊಬ್ಬ ಕನಸುಗಾರ ಕೂಡ. ಹಾಗಾದ್ರೆ ಅವನ ನಿದ್ದೆಯಲ್ಲಿ ಕಂಡಿದ್ದಾದ್ರೂ ಏನು? ಅದು ಅವನ ಸಹೋದರರ ದ್ವೇಷವನ್ನು ಇಷ್ಟೊಂದು ಹೆಚ್ಚಿಸಿದ್ದು ಯಾಕೆ? ಅವನ ಮೊದಲ ಕನಸು, ಅದರಲ್ಲಿ ಅವನು ಮತ್ತೆ ಅವನ ಸಹೋದರರು ಹೊಲದಲ್ಲಿ ಧಾನ್ಯದ ಸಿವುಡುಗಳನ್ನ ಕಟ್ತಿರ್ತಾರೆ. ಇದ್ದಕ್ಕಿದ್ದಂತೆ ಅವನ ಸಹೋದರರ ಸಿವುಡುಗಳೆಲ್ಲವೂ ಅವನ ಸಿವುಡಿನ ಸುತ್ತ ಬಂದು ಅದಕ್ಕೆ ತಲೆಬಾಗ್ತಾವೆ. ಇದು ಅಧಿಕಾರದ ಸ್ಪಷ್ಟ ಸೂಚನೆ ಅಲ್ವಾ? ಆದ್ರೆ ಕಥೆ ಅಲ್ಲಿಗೆ ನಿಲ್ಲಿಲ್ಲ. ಅವನ ಮುಂದಿನ ಕನಸು ಇನ್ನೂ ದೊಡ್ಡದು. ಈ ಸಲ ಆಕಾಶದಲ್ಲಿ ಸೂರ್ಯ, ಚಂದ್ರ ಮತ್ತು 11 ನಕ್ಷತ್ರಗಳು, ಅಂದ್ರೆ ಅವನ ಇಡೀ ಕುಟುಂಬವೇ ಅವನಿಗೆ ತಲೆಬಾಗುವುದನ್ನು ಕಂಡ. ಪಾಪ, ಈ ಕನಸುಗಳ ಪರಿಣಾಮ ಗೊತ್ತಿಲ್ಲದೆ ತುಂಬಾ ಉತ್ಸಾಹದಿಂದ ಎಲ್ಲರ ಹತ್ರನೂ ಹಂಚ್ಕೊಂಡ್ಬಿಟ್ಟ. ಸಹಜವಾಗಿಯೇ ಅವನ ಸಹೋದರರ ಪ್ರತಿಕ್ರಿಯೆ ತುಂಬಾನೇ ತೀವ್ರವಾಗಿತ್ತು. ಅವರು ಈ ಕನಸುಗಳನ್ನ ಹಗಲುಗನಸು ಅಂತ ತಳ್ಳಿಹಾಕದಿಲ್ಲ, ಬದಲಾಗಿ ಅದನ್ನೊಂದು ಅಧಿಕಾರದ ಘೋಷಣೆ ಅಂತ ನೋಡಿದ್ರು. ಏನು, ನೀನು ನಮ್ಮ ಮೇಲೆ ಆಳ್ತೀಯಾ ಅಂತ ಕೇಳಿದ್ರಲ್ಲ, ಆ ಪ್ರಶ್ನೆಯಲ್ಲಿ ಅಪಹಾಸ್ಯಕ್ಕಿಂತ ಹೆಚ್ಚಾಗಿ ಕೋಪ ಮತ್ತೆ ಭಯ ಇತ್ತು. ಆ ಕ್ಷಣದಿಂದ ಅವರ ದ್ವೇಷ ಇನ್ನಷ್ಟು ಆಳವಾಯಿತು. ಈ ಹೊಗೆಯಾಡ್ತಿದ್ದ ದ್ವೇಷ ಕೊನೆಗೂ ಒಂದು ದಿನ ಸ್ಫೋಟಗೊಳ್ಳುತ್ತೆ. ಆ ಅಂತಿಮ ಘಟ್ಟಕ್ಕೆ ವೇದಿಕೆಯಾಗಿದ್ದೆ ದೋಥಾನ್ ಅನ್ನೋ ಸ್ಥಳ. ಯಾಕೋಬ ಜೋಸೆಫ್ನನ್ನ ಹೆಬ್ರೋನಿಂದ ಶೆಕೆಮ್ಗೆ ಕಳಿಸ್ತಾನೆ. ಅಲ್ಲಿ ಕುರಿ ಕಾಯ್ತಾ ಇರೋ ಅಣ್ಣಂದಿರ ಯೋಗಕ್ಷೇಮ ವಿಚಾರಿಸ್ಕೊಂಡು ಬಾ ಅಂತ. ಆದ್ರೆ ಅವರು ಅಲ್ಲಿರಲ್ಲ, ದೋಥಾನ್ಗೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಪ್ರಯಾಣ ಅವನಿಗೆ ಅರಿವಿಲ್ಲದಂತೆಯೇ ಅವನನ್ನ ತಂದೆಯ ರಕ್ಷಣೆಯಿಂದ ದೂರ ಮಾಡಿ ನೇರವಾಗಿ ಅವನ ಸಹೋದರರ ದ್ವೇಷದ ಬಲೆಗೆ ತಳ್ತಾ ಇತ್ತು. ಅವರ ಕ್ರೂರಿಯ ಇದೆಯಲ್ಲ, ಅದು ತುಂಬಾನೇ ವ್ಯವಸ್ಥಿತವಾಗಿತ್ತು. ದೂರದಿಂದಲೇ ಅವನು ಬರೋದನ್ನ ನೋಡಿ, ಈಗೋ ಕನಸುಗಾರ ಬರ್ತಾ ಇದ್ದಾನೆ ಅಂತ ಪಿತೂರಿ ಮಾಡ್ತಾರೆ. ಹತ್ರ ಬಂದ ತಕ್ಷಣ ಅವನ ಮೇಲಿದ್ದ ಆ ಸಾಂಕೇತಿಕ ಕೋಟನ್ನ ಹಿಂಸಾತ್ಮಕವಾಗಿ ಕಿತ್ತಾಕ್ತಾರೆ. ಆಮೇಲೆ ಸಾಯಲಿ ಅಂತ ಅವನನ್ನ ಅಲ್ಲಿದ್ದ ಒಂದು ಖಾಲಿ ಹೊಂಡಕ್ಕೆ ಎಸ್ದು ಬಿಡ್ತಾರೆ. ಈ ವಿವರ ನಿಜಕ್ಕೂ ಎದೆನಡಗಿಸುವಂಥದ್ದು. ತಮ್ಮ 17 ವರ್ಷದ ತಮ್ಮ ಕತ್ತಲೆ ಹೊಂಡದಿಂದ ಪ್ರಾಣಭಿಕ್ಷೆ ಕೇಳ್ತಾ ಇದ್ದ. ಅವನ ಕೂಗು ಅವರ ಕಿವಿಗೆ ಬೀಳ್ತಾ ಇತ್ತು. ಆದ್ರೆ ಅವ್ರೇನ್ ಮಾಡಿದ್ರು ಗೊತ್ತಾ? ತುಂಬಾನೇ ಶಾಂತವಾಗಿ ಊಟಕ್ಕೆ ಕುಳಿತರು. ಅವರ ಈ ನಿಷ್ಕರುಣೆ, ಈ ನಿರ್ಲಕ್ಷ್ಯ ಆಘಾತಕಾರಿ. ಕೊನೆಗೆ ತಮ್ಮ ಕೈಗೆ ಅವನ ರಕ್ತ ಅಂಟಿಸ್ಕೊಳ್ಳೋದು ಬೇಡ, ಅವನನ್ನ ಮಾರಿಬಿಟ್ಟು ಲಾಭ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡ್ತಾರೆ. ಇದು ಬೆಲೆ 20 ಶೆಕೆಲ್ ಬೆಳ್ಳಿ. ತಮ್ಮ ಸ್ವಂತ ಸಹೋದರನ ಜೀವನಕ್ಕೆ ಅವರು ಕಟ್ಟಿದ ಬೆಲೆ ಇದು. ಈ ಸಂಖ್ಯೆಗೆ ಇನ್ನೊಂದು ಅರ್ಥನೂ ಇದೆ. ಆ ಕಾಲದಲ್ಲಿ 20 ಶೆಕೆಲ್ ಬೆಳ್ಳಿ ಅನ್ನೋದು ಒಬ್ಬ ಗುಲಾಮನಿಗಿದ್ದ ಸಾಮಾನ್ಯ ಮಾರುಕಟ್ಟೆ ಬೆಲೆ. ಅಂದ್ರೆ ಅವರವನ್ನ ಬರೀ ತೊಲಗಿಸಲಿಲ್ಲ, ತಮ್ಮನನ್ನೇ ಒಂದು ವಸ್ತುವನ್ನಾಗಿ ಮಾಡಿ ಅವನನ್ನ ಸಂಪೂರ್ಣವಾಗಿ ಅಮಾನವೀಯಗೊಳಿಸಿದರು. ಜೋಸೆಫ್ ಹೊರಟೋದ ನಿಜ, ಆದ್ರೆ ಕಥೆ ಇನ್ನೂ ಮುಗಿದಿರಲಿಲ್ಲ. ಈಗ ಸಹೋದರರು ತಮ್ಮ ಕೃತ್ಯದ ಪರಿಣಾಮಗಳನ್ನ ಎದುರಿಸಬೇಕಿತ್ತು, ಮತ್ತೆ ತಮ್ಮ ಕುರುಹುಗಳನ್ನ ಅಳಿಸ್ಬೇಕಿತ್ತು.
ಅವರು ಒಂದು ದೊಡ್ಡ ಸುಳ್ಳನ್ನು ಹೆಣೆಯುತ್ತಾರೆ. ಅವರು ಅದೇ ಕೋಟನ್ನು, ಯಾವುದು ಅವರ ಅಸೂಯೆಗೆ ಕಾರಣವಾಗಿತ್ತೋ ಅದನ್ನೇ ತೆಗೆದುಕೊಂಡು ಒಂದು ಮೇಕೆಯ ರಕ್ತದಲ್ಲಿ ಅದ್ದುತ್ತಾರೆ. ಈ ಸಾಕ್ಷ್ಯವನ್ನ ತಂದೆಯ ಮುಂದೆ ಇಟ್ಟು ಅವರು ಯಾವ ತೀರ್ಮಾನಕ್ಕೆ ಬರಬೇಕೋ ಹಾಗೆ ಮಾಡ್ತಾರೆ. ಅಂದ್ರೆ ಅವನ ಪ್ರೀತಿಯ ಮಗನನ್ನು ಒಂದು ಕಾಡುಮೃಗ ಕೊಂದು ಹಾಕಿದೆ ಅಂತ. ಯಾಕೋಬ ಈ ಸುದ್ದಿಯಿಂದ ಸಂಪೂರ್ಣವಾಗಿ ಮುರಿದು ಹೋಗ್ತಾನೆ. ಅವನ ದುಃಖಕ್ಕೆ ಪಾರವೇ ಇರುವುದಿಲ್ಲ. ನಾನು ಶಿಯೋಲ್ಗೆ ದುಃಖಿಸ್ತಾ ಇಳಿದು ಹೋಗುವೆನು, ಅಂದ್ರೆ ಸಾಯೋವರೆಗೂ ದುಃಖಿಸ್ತೀನಿ ಅಂತ ಅವನು ಹೇಳಿದ ಮಾತುಗಳು ಮಕ್ಕಳ ಸುಳ್ಳಿನಿಂದ ಒಬ್ಬ ತಂದೆಯ ಹೃದಯ ಹೇಗೆ ಒಡೆದುಹೋಗುತ್ತೆ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ಕಥೆಯ ಈ ಹಂತದಲ್ಲಿ ನಾವು 2 ಬೇರೆ ಬೇರೆ ದಾರಿಗಳನ್ನ ನೋಡ್ತೀವಿ. ಸಹೋದರರು ತಮ್ಮ ಭಯಾನಕ ರಹಸ್ಯವನ್ನ ಹೊತ್ತುಕೊಂಡು ಮನೆಗ್ ಬರ್ತಾರೆ. ಈತ ಗುಲಾಮನಾಗಿ ಮಾರಲ್ಪಟ್ಟ ಜೋಸೆಫ್ನನ್ನ ಈಜಿಪ್ಟ್ಗೆ ಕರ್ಕೊಂಡು ಹೋಗಿ ಅಲ್ಲಿನ ಒಬ್ಬ ಉನ್ನತ ಅಧಿಕಾರಿಯಾದ ಪೋಟಿಫರನಿಗೆ ಮಾರಲಾಗುತ್ತೆ. ಅವನ ಜೀವನ ಚೂರಾಗಿದೆ ನಿಜ, ಆದ್ರೆ ಅವನ ಪ್ರಯಾಣ ಈಗಷ್ಟೇ ಶುರುವಾಗಿದೆ. ಕೊನೆಯಲ್ಲಿ ಈ ಕಥೆ ನಮ್ಮೆಲ್ಲರ ಮುಂದೆ ಒಂದು ಶಕ್ತಿಯುತ ಪ್ರಶ್ನೆಯನ್ನ ಇಡುತ್ತೆ. ಒಬ್ಬ ವ್ಯಕ್ತಿಯ ಕನಸು ಇನ್ನೊಬ್ಬರ ದುಸ್ವಪ್ನವಾದಾಗ ಏನಾಗುತ್ತೆ? ಇಲ್ಲಿ ಉತ್ತರ ಸ್ಪಷ್ಟವಾಗಿದೆ. ಒಂದು ಕುಟುಂಬ ಒಡೆಯುತ್ತೆ, ಒಬ್ಬ ತಂದೆ ಮೋಸ ಹೋಗ್ತಾನೆ ಮತ್ತು ಒಬ್ಬ ಯುವಕನ ಜೀವನ ಶಾಶ್ವತವಾಗಿ ಬದಲಾಗುತ್ತೆ.